ನಾವೀಗ ಏಂಜಲ್ಸ್ ಥೆರಪಿ ಅಥವಾ ಗಂಧರ್ವ ಚಿಕಿತ್ಸೆಯ ಬಗ್ಗೆ ನೋಡೋಣ. ಗಂಧರ್ವರು ಅಥವಾ ಏಂಜಲ್ಸ್ ಅಂದರೆ ಅವರು ಸೂಕ್ಷ್ಮ ಜೀವಿಗಳು. ಭೂಮಿಯ ಮೇಲೆ ನಮ್ಮ ಸೃಷ್ಟಿ ಉತ್ಪತ್ತಿಯಾಗುವ ಮುಂಚೆನೆ ಅವರು ಸೂಕ್ಷ್ಮ ಲೋಕದಲ್ಲಿ ಇದ್ದರು, ಅಲ್ಲಿಯೇ ಸೃಷ್ಟಿ ಆದರೆ ನಮಗೆ ಈ ಏಂಜಲ್ಸ್ ತರಬೇತಿ ಶಿಬಿರ, ಚಿಕಿತ್ಸಾ ಶಿಬಿರದಲ್ಲಿ ಅವರ ಜೊತೆ ಕನೆಕ್ಟಿವಿಟಿ ಸೆಟಪ್ ಆದಮೇಲೆ ಅವರು ನಾವು ಕರೆದ ತಕ್ಷಣ ಬಂದು ನಮ್ಮ ಸಮಸ್ಯೆಗಳು ಏನೇ ಇರಲಿ ಅದನ್ನು ಸರಿ ಮಾಡಿ ಹೋಗ್ತಾರೆ. ಅದು ಆರೋಗ್ಯ ಕ್ಷೇತ್ರದಲ್ಲಿರಲಿ, ಫೈನಾನ್ಸ್ ಕ್ಷೇತ್ರದಲ್ಲಿ ಇರಲಿ, ಅಥವಾ ರಿಲೇಷನ್ಶಿಪ್ ಕ್ಷೇತ್ರದಲ್ಲಿ ಇರಲಿ, ಅಥವಾ ಎಜುಕೇಷನಲ್ ಕ್ಷೇತ್ರದಲ್ಲಿ ಇರಲಿ, ಅವರು ಇಮಿಡಿಯೇಟ್ ಬಂದು ಅದನ್ನು ಸಾಲ್ವ್ ಮಾಡ್ತಾರೆ. ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರು ಏಂಜಲ್ಸ್, ಆರ್ಕೇಂಜಲ್ಸ್ ಎಲ್ಲ ಇರ್ತಾರೆ. ನಮಗೆ ಅವರ ಹೆಸರು ಗೊತ್ತಾಗಬೇಕಂತೇನಿಲ್ಲ. ಯಾವ ಕ್ಷೇತ್ರಕ್ಕೆ ಯಾವ ಆರ್ಕೇಂಜಲ್ ಅಂತ ನಮಗೆ ಗೊತ್ತಾಗಬೇಕಂತಿಲ್ಲ, ಅಥವಾ ಯಾವ ಕ್ಷೇತ್ರಕ್ಕೆ ಯಾವ ಏಂಜಲ್ ಅಂತ ಹೆಸರು ಗೊತ್ತಾಗಬೇಕಂತಿಲ್ಲ. ಜಸ್ಟ್ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಏಂಜಲ್ಸ್ಗಳೇ ಅಥವಾ ಆರ್ಕೇಂಜಲ್ಸ್ಗಳೇ ಬಂದು ನಮಗೆ ಸಹಾಯ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದರೆ ಅವರು ಇಮಿಡಿಯೇಟ್ ಬಂದು ನಮಗೆ ಹೆಲ್ಪ್ ಮಾಡಿ ಹೋಗ್ತಾರೆ. ಕೆಲವೊಂದ್ಸರಿ ಎಷ್ಟೋ ಮೆಡಿಸಿನಿಗೆ, ಯಾವುದೇ ಸಿಸ್ಟಮಿಗೆ ಗುಣವಾಗದ ರೋಗಗಳು ಕೂಡ ಯೂಸಿಂಗ್ ಏಂಜಲ್ಸ್ ಥೆರಪಿ ಅಥವಾ ಗಂಧರ್ವ ಚಿಕಿತ್ಸೆಯಿಂದ ಗುಣವಾಗಿರುವ ಉಲ್ಲೇಖವಿದೆ. ಮತ್ತು ಅಸಾಧ್ಯ ಕೆಲಸಗಳು ಕೂಡ ಸಾಧ್ಯವಾಗಿ ಬಿಡ್ತದೆ. ಹೀಗೆ ಏಂಜಲ್ಸ್ ಚಿಕಿತ್ಸೆ ಎಂಬುದು ಜೀವನದ ವಿವಿಧ ಆಯಾಮದಲ್ಲಿ ನಮಗೆ ಬಹಳಷ್ಟು ಪ್ರಯೋಜನಕಾರಿ. ಇದನ್ನು ನಾವು 3 ಲೆವೆಲಲ್ಲಿ ಕಲಿತೇವೆ. ಫಸ್ಟ್ ಲೆವೆಲ್ ಮತ್ತು ಸೆಕೆಂಡ್ ಲೆವೆಲ್. ಫಸ್ಟ್ ಲೆವೆಲ್ಗಿಂತ ಸೆಕೆಂಡ್ ಲೆವೆಲ್ ಹೆಚ್ಚು ಪರಿಣಾಮಕಾರಿ, ಹೆಚ್ಚು ಶಕ್ತಿಶಾಲಿ. ಆಮೇಲೆ ಯಾರು ಫಸ್ಟ್ ಲೆವೆಲ್ ಮತ್ತು ಸೆಕೆಂಡ್ ಲೆವೆಲ್ ಮುಗಿಸಿದ್ದಾರೋ ಇನ್ನೊಬ್ಬರಿಗೆ ಕನೆಕ್ಟಿವಿಟಿ ಮಾಡಿಕೊಡ್ಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ದೀಕ್ಷೆ ಕೊಡಲಿಕ್ಕೆ ಥರ್ಡ್ ಲೆವೆಲ್ಗೆ ಹೋಗಬೇಕಾಗ್ತದೆ, ಥರ್ಡ್ ಲೆವೆಲ್ ಕಲಿಯಬೇಕಾಗ್ತದೆ. ಆದರೆ ನಮಗೆ ಮತ್ತು ಇನ್ನೊಬ್ಬರಿಗೆ ಗುಣಪಡಿಸಲಿಕ್ಕೆ, ಹೀಲ್ ಮಾಡಲಿಕ್ಕೆ, ಈ ಎಲ್ಲ ಪ್ರೋಸೆಸ್ ಮಾಡಲಿಕ್ಕೆ ಫಸ್ಟ್ ಮತ್ತು ಸೆಕೆಂಡ್ ಲೆವೆಲ್ ಸಾಕಾಗ್ತದೆ. ಥ್ಯಾಂಕ್ ಯು.